Good morning students. In the previous video lecture, you have learned how to find out closing value of debtors or how to find out credit sales by preparing total debtors account. And you know it very well that total debtors account is prepared either to find out opening value of debtors or closing value of debtors or to find out credit sales or cash received from debtors. If any one of these items is missing in the question, it can be found out by preparing total debtors account. Now today, let us answer some problems on calculation of total sales when credit sales is missing in the question. You may be provided with the cash sales, but credit sales will be missing in the question. So how to find out total sales? So total sales is nothing but cash sales plus credit sales. So when credit sales are missing in the question, you will prepare total debtors account to find out credit sales, and thereafter you will add up cash sales and credit sales to find out total sales. Now let us answer a few questions on it. Go through the question. Here is a question for you. From the following information, calculate total sales. Opening debtors 15,000, bills receivables received during the year 8,000, closing debtors 18,000, closing bills receivable 10,000, cash received from debtors including cash for bills receivable 30,000, cash sales 19,000, opening bills receivable 12,000. These are the information given to you. ನೋಡಿ, ಈ ಕ್ವಶನ್ ಅನ್ನು ನೋಡುವಾಗ ನಿಮಗೆ ಬಿಲ್ಸ್ ರಿಸೀವೇಬಲ್ಗೆ ಸಂಬಂಧಿಸಿದ ಹಾಗೆ ಕೆಲವೆಲ್ಲ ಇನ್ಫಾರ್ಮೇಷನ್ ಕಾಣ್ತದೆ ಪ್ರಾಬ್ಲಮ್ ಅಲ್ಲಿ. ನೋಡಿ, ಇಲ್ಲಿ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ, ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ, ಹಾಗೇನೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಫಾರ್ ಬಿಲ್ಸ್ ರಿಸೀವೇಬಲ್ ಅಂತ ಹೇಳಿ ಹೇಳಿದ್ದಾರೆ. ಆದರೆ ಬಿಲ್ಸ್ ರಿಸೀವೇಬಲ್ಗೆ ಎಷ್ಟು ಕ್ಯಾಶ್ ರಿಸೀವ್ ಆಗಿದೆ ಅಂತ ಹೇಳಿ ಹೇಳಲಿಲ್ಲ. ಬಿಲ್ಸ್ ರಿಸೀವೇಬಲ್ ಹಾನರ್ಡ್ ಅಂತ ಹೇಳಿ ಹೇಳ್ತೇವೆ ನಾವಿದನ್ನು, ಅಥವಾ ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸೀವೇಬಲ್ ಇದೆ ಅಂತ ಹೇಳ್ತಾರೆ ಕ್ವಶನಲ್ಲಿ. ಆದರೆ ಅಮೌಂಟ್ ಎಷ್ಟು ಅಂತ ಹೇಳಿ ಕೊಡಲಿಲ್ಲ. ಟೋಟಲ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇನ್ಕ್ಲೂಡಿಂಗ್ ಫಾರ್ ಬಿಲ್ಸ್ ರಿಸೀವೇಬಲ್ ಇಸ್ 30,000 ಅಂತ ಹೇಳಿ ಹೇಳಿದ್ದಾರೆ. ಹಿಂದಿನ ವಿಡಿಯೋ ಲೆಕ್ಚರಲ್ಲಿ ಹೇಳಿದ್ದೆ ನಾನು ನಿಮಗೆ, ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ಮಾಡಬೇಕು ನೀವು ಯಾವಾಗ ಬಿಲ್ಸ್ ರಿಸೀವೇಬಲ್ಗೆ ಸಂಬಂಧಿಸಿದ ಇನ್ಫಾರ್ಮೇಷನ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬಿಲ್ಸ್ ರಿಸೀವೇಬಲ್ಗೆ ಸಂಬಂಧಿಸಿದ ಯಾವುದಾದ್ರೂ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದ್ದಾಗ ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ನಾವು ಮಾಡಬೇಕಾಗ್ತದೆ. ಈ ಪ್ರಾಬ್ಲಮಲ್ಲಿ ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸೀವೇಬಲ್ ಕೊಡಲಿಲ್ಲ, ಕ್ಯಾಶ್ ರಿಸೀವ್ಡ್ ಫ್ರಮ್ ಬಿಲ್ಸ್ ರಿಸೀವೇಬಲ್ ಅಥವಾ ಬಿಲ್ಸ್ ರಿಸೀವೇಬಲ್ ಹಾನರ್ಡ್ ಕೊಡಲಿಲ್ಲ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು ಫಸ್ಟಿಗೆ. ಹೇಗೆ? ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ನೀವು ಮಾಡಬೇಕಾಗ್ತದೆ. ಅದಾದ ನಂತರ ನೆಕ್ಸ್ಟ್ ನಾವು ಟೋಟಲ್ ಡೆಟರ್ಸ್ ಅಕೌಂಟನ್ನು ಮಾಡೋದು. ಯಾಕೆ ಇಲ್ಲಿ ಟೋಟಲ್ ಡೆಟರ್ಸ್ ಅಕೌಂಟನ್ನು ಮಾಡೋದು? ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ನೋಡಬೇಕು ನೀವು. ಓಪನಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಬಿಲ್ಸ್ ರಿಸೀವೇಬಲ್ ರಿಸೀವ್ ಡ್ಯೂರಿಂಗ್ ದ ಇಯರ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಿದ್ದಾರೆ, ಹಾಗೆಯೇ ಏನು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೆಟರ್ಸ್ ಸಹ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ. ಓಪನಿಂಗ್ ಡೆಟರ್ಸ್ ಇದೆ, ಕ್ಲೋಸಿಂಗ್ ಡೆಟರ್ಸ್ ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇದೆ. ಇಲ್ಲದ್ದು ಅಂತ ಹೇಳಿದರೆ ಕ್ರೆಡಿಟ್ ಸೇಲ್ಸ್ ಮಾತ್ರ. ಸೊ ಕ್ರೆಡಿಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯಾವ ಅಕೌಂಟನ್ನು ಮಾಡಬೇಕು? ಟೋಟಲ್ ಡೆಟರ್ಸ್ ಅಕೌಂಟನ್ನು ಮಾಡಬೇಕು. ಸೊ ಲೆಟ್ ಅಸ್ ಸಿ ಹೌ ಟು ಆನ್ಸರ್ ದಿಸ್ ಕ್ವಶನ್. ಫಸ್ಟ್ ಪ್ರಿಪೇರ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಇಲ್ಲಿ ಕೊಟ್ಟ ಇನ್ಫಾರ್ಮೇಷನನ್ನು ಬರೀತಾ ಹೋಗಿ. ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲಿ ಬರುವ ಇನ್ಫಾರ್ಮೇಷನನ್ನು ಮಾತ್ರ ನೀವು ಬರೀಬೇಕು. ನೋಡಿ, ಓಪನಿಂಗ್ ಡೆಟರ್ಸ್ ಅಂದರೆ ಡೆಟರ್ಸ್ ಅಕೌಂಟಲ್ಲಿ ಬರುವಂಥದ್ದು. ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್, ಜರ್ನಲ್ ಎಂಟ್ರಿ ಹೇಗಾಗ್ತದೆ? ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟ್ ಅಂತೇಳಿ ಆಗ್ತದೆ. ಫಸ್ಟಿಗೆ ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದನ್ನು ಬರೀಬೇಕು. ಆದ್ದರಿಂದ ನೋಡಿ, ಕ್ವಶನಲ್ಲಿ ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರಾ ಅಂತೇಳಿ ಕೊಟ್ಟಿದ್ದಾರೆ. 12,000 ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಅಸೆಟ್, ಅದು ಹಣ ಬರಲಿಕ್ಕಿರುವಂಥದ್ದು. ಆದ್ದರಿಂದ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರೀರಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 12,000. ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಬರ್ದಾಯಿತು. ನಂತರ ಇದನ್ನು ಬರೀರಿ ನೋಡಿ, ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಕೌಂಟ್ 8,000 ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೆಟರ್ಸ್ ಅಕೌಂಟಲ್ಲಿ ಬರುವಂಥದ್ದು, ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲಿ ಬರುವುದಿಲ್ಲ. ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು ಕ್ಲೋಸಿಂಗ್ ಬ್ಯಾಲೆನ್ಸನ್ನು.
ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 10,000 ಬರೀರಿ. ನಂತರ ಬಿಲ್ಸ್ ರಿಸೀವೇಬಲ್ಗೆ ಸಂಬಂಧಿಸಿದ ಹಾಗೆ ಬೇರೆ ಇನ್ಫಾರ್ಮೇಷನ್ ಇಲ್ಲ. ಕ್ಯಾಶ್ ಸೇಲ್ಸ್ ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲಿ ಬರುವುದಿಲ್ಲ. ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ನಾವು ಬರೆದಿದ್ದೇವೆ. ಸೊ ಈಗ ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ಟೋಟಲ್ ಮಾಡೋದು. ಟೋಟಲ್ ಮಾಡುವಾಗ ಯಾವ ಸೈಡ್ ಜಾಸ್ತಿ ಉಂಟು ಆ ಸೈಡ್ ಟೋಟಲ್ ಮಾಡಬೇಕು. ಸೊ ಡೆಬಿಟ್ ಸೈಡ್ ಟೋಟಲ್ ಈಸ್ ಮೋರ್. ಸೊ 12,000 plus 8,000 means 20,000. Write the same total on the other side, 20,000. Find out the balancing figure. Balancing figure is 10,000. This is the cash received for bills receivable ಅಥವಾ bills receivable honored during the year. ಇಲ್ಲಿ ಹೇಳಿದಾರಲ್ಲ ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಫಾರ್ ಬಿಲ್ಸ್ ರಿಸೀವೇಬಲ್ 30,000. ಬಿಲ್ಸ್ ರಿಸೀವೇಬಲ್ಗೆ ಮತ್ತು ಡೆಟರ್ಸಿಗೆ ಒಟ್ಟಿಗೆ ನಾವು 30,000 ಕ್ಯಾಶ್ ರಿಸೀವ್ ಮಾಡಿದ್ದೇವೆ. ಹಾಗಿದ್ರೆ ಬಿಲ್ಸ್ ರಿಸೀವೇಬಲ್ಗೆ ರಿಸೀವ್ ಮಾಡಿದ್ದು ಎಷ್ಟು ಅಂತೇಳಿ ನಾವೀಗ ಕ್ಯಾಲ್ಕುಲೇಷನ್ ಮಾಡಿದಂಥದ್ದು ಅದು 10,000 ಆಗ್ತದೆ ಇಲ್ಲಿ ನಮ್ಮ ಅಕೌಂಟಿನ ಪ್ರಕಾರ. ಸೊ ಕ್ಯಾಶ್ ರಿಸೀವ್ಡ್ ಫಾರ್ ಡೆಟರ್ಸ್ ಎಷ್ಟಾಗಬೇಕಾಗಿದ್ರೆ 30,000ಇಂದ 10,000 ಬಿಲ್ಸ್ ರಿಸೀವೇಬಲ್ಗೆ ರಿಸೀವ್ ಆದರೆ 20,000 ಕ್ಯಾಶ್ ಇಸ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಕೌಂಟಲ್ಲಿ ಬರೀಬೇಕು 20,000. ಓಕೆ, ಈಗ ನಮಗೆ ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸೀವೇಬಲ್ ಫೈಂಡ್ ಔಟ್ ಮಾಡಿ ಆಯಿತು. ಇಲ್ಲಿ ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ನೋಡಿ 10,000. ಅದನ್ನು ನಾನು ನೆಕ್ಸ್ಟ್ ಪೀರಿಯಡಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರೀರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000. ಇದಾದ ನಂತರ ಈಗ ಟೋಟಲ್ ಡೆಟರ್ಸ್ ಅಕೌಂಟ್ ಮಾಡೋದು. ಯಾಕೆ ಅಂತ ಹೇಳಿದರೆ ಕ್ರೆಡಿಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ನಮ್ಮಲ್ಲಿ ಈ ಪ್ರಾಬ್ಲಮಲ್ಲಿ ಹೇಳಿದ್ದು ಏನು, ಟೋಟಲ್ ಸೇಲ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಈಗ ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡಬೇಕು ನಾವು. ಟೋಟಲ್ ಡೆಟರ್ಸ್ ಅಕೌಂಟ್ ಮಾಡಿ ಡೆಟರ್ಸ್ ಅಕೌಂಟಿಗೆ ಸಂಬಂಧಿಸಿದ ಇನ್ಫಾರ್ಮೇಷನನ್ನು ಬರೀರಿ. ಇಲ್ಲಿ ಓಪನಿಂಗ್ ಡೆಟರ್ಸ್ 15,000. ಸೊ ಯು ಹ್ಯಾವ್ ಆಲ್ರೆಡಿ ಓಪನ್ ಟೋಟಲ್ ಡೆಟರ್ಸ್ ಅಕೌಂಟ್ ಹಿಯರ್. ಡೆಬಿಟ್ ಸೈಡಲ್ಲಿ ಬರೀರಿ ಡೆಟರ್ಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡಲ್ಲಿ ಬರಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 15,000. ದೆನ್ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್. ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ನೀವು, ನಂತರ ಪೋಸ್ಟಿಂಗ್ ಮಾಡಬೇಕು. ಮೈಂಡಲ್ಲಿ ಪಾಸ್ ಮಾಡಿ ಜರ್ನಲ್ ಎಂಟ್ರಿ. ಸೊ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಕೌಂಟ್. ಟೋಟಲ್ ಡೆಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಬಿಲ್ಸ್ ರಿಸೀವೇಬಲ್ 8,000 ಬರೀರಿ. ನೆಕ್ಸ್ಟ್ ಕ್ಲೋಸಿಂಗ್ ಡೆಟರ್ಸ್ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು ಲಾಸ್ಟಿಗೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಡೆಟರ್ಸ್ 18,000 ಆ ಅಮೌಂಟನ್ನು ಬರೀರಿ. ನೆಕ್ಸ್ಟ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಡೆಟರ್ಸ್ ಅಕೌಂಟಲ್ಲಿ ಬರೋದಿಲ್ಲ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಫಾರ್ ಬಿಲ್ಸ್ ರಿಸೀವೇಬಲ್ 30,000. ಇದರಲ್ಲಿ ಬಿಲ್ಸ್ ರಿಸೀವೇಬಲ್ಗೆ ರಿಸೀವ್ ಮಾಡಿದ ಅಮೌಂಟ್ 10,000. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇಸ್ ಹೌ ಮಚ್, 30,000 ಮೈನಸ್ 10,000 ದಟ್ ಈಸ್ 20,000. ಅದನ್ನು ಇಲ್ಲಿ ಬರೀರಿ. ಬೈ ಕ್ಯಾಶ್ ಇಲ್ಲಿ ಬರೆದಿದ್ದೇನೆ ನಾನು. 30,000 ಲೆಸ್ ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸೀವೇಬಲ್ 10,000 ಅಂದರೆ 20,000 ಆಯಿತು. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಡೆಟರ್ಸ್ ಅಕೌಂಟಲ್ಲಿ ಬರುವುದಿಲ್ಲ, ಯಾಕೆಂದರೆ ಜರ್ನಲ್ ಎಂಟ್ರಿ ಹೀಗೆ ಬರ್ತದೆ. ಕ್ಯಾಶ್ ಸೇಲ್ಸಿಗೆ ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್ ಅಂತೇಳಿ ಬರ್ತದೆ. ಅಲ್ಲಿ ಡೆಟರ್ಸ್ ಅಕೌಂಟ್ ಬರುವುದಿಲ್ಲ, ಅದನ್ನು ಬರೀಲಿಕ್ಕಿಲ್ಲ. ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲಿ ಬರೀಲಿಕ್ಕೆ ಅದು ಆಗ ಬರೆದಾಗಿದೆ, ಇಲ್ಲಿ ಡೆಟರ್ಸ್ ಅಕೌಂಟಲ್ಲಿ ಇಲ್ಲ. ಸೊ ಇನ್ನು ಯಾವುದೇ ಬೇರೆ ಇನ್ಫಾರ್ಮೇಷನ್ ಇಲ್ಲ. ಟೋಟಲ್ ಡೆಟರ್ಸ್ ಅಕೌಂಟನ್ನು ಟೋಟಲ್ ಮಾಡಿ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇರ್ತದೆ 46,000. ಸೇಮ್ ಟೋಟಲ್ ಯು ರೈಟ್ ಆನ್ ದ ಡೆಬಿಟ್ ಸೈಡ್. ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಇಸ್ 31,000. ದಟ್ ಈಸ್ ನಥಿಂಗ್ ಬಟ್ ಕ್ರೆಡಿಟ್ ಸೇಲ್ಸ್. ಫೈಂಡ್ ಔಟ್ ಮಾಡಿ ಆಯಿತು ಕ್ರೆಡಿಟ್ ಸೇಲ್ಸನ್ನು. ನಂತರ ಇಲ್ಲಿ ಡೆಟರ್ಸ್ ಅಕೌಂಟಲ್ಲಿ ಬಂದ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅಲ್ಲ, ಅದನ್ನು ನೆಕ್ಸ್ಟ್ ಪೀರಿಯಡಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರೀರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 18,000. ನಾವು ಪ್ರೊಸೀಡ್ ವಿತ್ ದ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸೇಲ್ಸ್. ಹೇಗೆ ಟೋಟಲ್ ಸೇಲ್ಸ್ ಫೈಂಡ್ ಔಟ್ ಮಾಡೋದು ಬರೀರಿ ಅಲ್ಲಿ ಫಾರ್ಮುಲಾ. ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಕ್ಯಾಶ್ ಸೇಲ್ಸ್ ಇಸ್ 19,000. ಸೊ ಕ್ಯಾಶ್ ಸೇಲ್ಸ್ 19,000. ಕ್ರೆಡಿಟ್ ಸೇಲ್ಸ್ ಯು ಹ್ಯಾವ್ ಫೌಂಡ್ ಔಟ್ ಬೈ ಪ್ರಿಪೇರಿಂಗ್ ಟೋಟಲ್ ಡೆಟರ್ಸ್ ಅಕೌಂಟ್ ದಟ್ ಈಸ್ 31,000. ಅದನ್ನು ಬರೀರಿ. ಸೊ ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು 19,000 ಪ್ಲಸ್ 31,000 ದಟ್ ಈಸ್ 50,000. Okay, hope you have understood. Now let us answer one more problem of this type. From the following information find out total sales. ಇಲ್ಲಿ ಕೂಡ ಹಾಗೆ ಪ್ರಾಬ್ಲಮಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡಬೇಕು. ನೋಡಿ, ಬಿಲ್ಸ್ ರಿಸೀವೇಬಲ್ ಇದು ಓಪನಿಂಗ್ ಬ್ಯಾಲೆನ್ಸ್ ಇದೆ, ಡೆಟರ್ಸ್ ಇದು ಓಪನಿಂಗ್ ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಆಸ್ ಆನ್ 1st January 2008. ಡೆಟರ್ಸ್ ಇದೆ, ಬಿಲ್ಸ್ ರಿಸೀವೇಬಲ್ ಇದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವೇಬಲ್ ಅನ್ಕ್ಯಾಶ್ಡ್ ಅಂದರೆ ಬಿಲ್ಸ್ ರಿಸೀವೇಬಲ್ ಹಾನರ್ಡ್. ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ 60,000. ಬ್ಯಾಡ್ ಡೆಟ್ಸ್, ರಿಟರ್ನ್ಸ್ ಇನ್ವರ್ಡ್ಸ್ ಮೀನ್ಸ್ ಸೇಲ್ಸ್ ರಿಟರ್ನ್ಸ್, ರಿಟರ್ನ್ಸ್ ಔಟ್ವರ್ಡ್ಸ್ ಪರ್ಚೇಸಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಡಿಸಾನರ್ಡ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ನಾನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದು ಟೋಟಲ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದು.
ಸೊ ಇಲ್ಲಿ ಕೂಡ ಬಿಲ್ಸ್ ರಿಸಿವೇಬಲ್ಗೆ ಸಂಬಂಧಿಸಿದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಮಾಡಬೇಕು. ಯಾಕೆ ಮಾಡಬೇಕು ಅಂತೇಳಿ ನೋಡಿ. ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಐದರ್ ಟು ಫೈಂಡ್ ಔಟ್ ಓಪನಿಂಗ್ ವ್ಯಾಲ್ಯೂ ಆಫ್ ಬಿಲ್ಸ್ ರಿಸಿವೇಬಲ್ ಆರ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಬಿಲ್ಸ್ ರಿಸಿವೇಬಲ್ ಆರ್ ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸಿವೇಬಲ್ ಅಥವಾ ಬಿಲ್ಸ್ ರಿಸಿವೇಬಲ್ ಹಾನರ್ ಡ್ಯೂರಿಂಗ್ ದ ಇಯರ್ ಆರ್ ಟು ಫೈಂಡ್ ಔಟ್ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್. ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದ್ದಾಗ ನಾವು ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಯಾವುದು ಮಿಸ್ಸಿಂಗ್ ಇದೆ ನೋಡಿ. ಓಪನಿಂಗ್ ಬಿಲ್ಸ್ ರಿಸಿವೇಬಲ್ ಕೊಟ್ಟಿದ್ದಾರೆ, ಹಾಗೆಯೇ ಕ್ಲೋಸಿಂಗ್ ಬಿಲ್ಸ್ ರಿಸಿವೇಬಲ್ ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸಿವೇಬಲ್ ಕೊಟ್ಟಿದ್ದಾರೆ, ಬಿಲ್ಸ್ ರಿಸಿವೇಬಲ್ ಆ್ಯಂಡ್ ಕ್ಯಾಶ್ ಡ್ಯೂರಿಂಗ್ ದ ಇಯರ್ ಕೊಟ್ಟಿದ್ದಾರೆ. ಕೊಡದ್ದು ಯಾವುದು? ಬಿಲ್ಸ್ ರಿಸಿವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ಕೊಡಲಿಲ್ಲ. ಇದರಲ್ಲಿ ಬಿಲ್ಸ್ ರಿಸಿವೇಬಲ್ ಡಿಸಾನರ್ಡ್ ಹೇಳಿದ್ದಾರೆ, ಬಿಲ್ಸ್ ರಿಸಿವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ಕೊಡಲಿಲ್ಲ. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟಿಗೆ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಮಾಡಬೇಕು. ಅದಾದ ನಂತರ ಡೆಟರ್ಸಿಗೆ ಸಂಬಂಧಿಸಿದಾಗೆ ಓಪನಿಂಗ್ ಡೆಟರ್ಸ್ ಇದೆ ನೋಡಿ, ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಹಾಗೆಯೇ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಿದ್ದಾರೆ. ಕೊಡದ್ದು ಯಾವುದು? ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಟೋಟಲ್ ಡೆಟರ್ಸ್ ಅಕೌಂಟ್ ಮಾಡಬೇಕು. ಸೊ ಲೆಟ್ ಅಸ್ ಪ್ರಿಪೇರ್ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಫಸ್ಟ್. ಬಿಲ್ಸ್ ರಿಸಿವೇಬಲ್ಗೆ ಸಂಬಂಧಿಸಿದ ಇನ್ಫಾರ್ಮೇಷನ್ ಅನ್ನು ಬರೀರಿ. ಓಪನಿಂಗ್ ಬಿಲ್ಸ್ ರಿಸಿವೇಬಲ್ 29,000, ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 29,000. ನೆಕ್ಸ್ಟ್ ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಕೌಂಟಲ್ಲಿ ಬರ್ತದೆ. ಹಾಗೆ ಓಪನಿಂಗ್ ವ್ಯಾಲ್ಯೂ ಆಫ್ ಡೆಟರ್ಸ್ ಸಹ ಡೆಟರ್ಸ್ ಅಕೌಂಟಲ್ಲಿ ಬರೀಬೇಕು. ಬಿಲ್ಸ್ ರಿಸಿವೇಬಲ್ ಎನ್ಕ್ಯಾಶ್ಡ್ ಡ್ಯೂರಿಂಗ್ ದ ಇಯರ್ ಮೀನ್ಸ್ ಕ್ಯಾಶ್ ರಿಸೀವ್ಡ್ ಫಾರ್ ಬಿಲ್ಸ್ ರಿಸಿವೇಬಲ್ ಅಥವಾ ಬಿಲ್ಸ್ ರಿಸಿವೇಬಲ್ ಹಾನರ್ಡ್. ಜರ್ನಲ್ ಎಂಟ್ರಿ ಬರೀರಿ. ಕ್ಯಾಶ್ ಅಕೌಂಟ್ ಡೆಟರ್ ಟು ಬಿಲ್ಸ್ ರಿಸಿವೇಬಲ್ ಮೈಂಡಲ್ಲಿ ಪಾಸ್ ಮಾಡಬೇಕು, ಇಲ್ಲಿ ಪೋಸ್ಟ್ ಮಾಡಬೇಕು. ಸೊ ಕ್ಯಾಶ್ ಅಕೌಂಟ್ ಡೆಟರ್ ಟು ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ 60,000. Thereafter, bad debts written off. Journal entries, bad debts account debtor to total debtors account won't affect our bills receivable account. Returns inwards, journal entries, sales returns account debtor to debtors account ಅಂತ ಹೇಳಿ ಬರ್ತದೆ. ಸೊ ಅದು ಡೆಟರ್ಸ್ ಅಕೌಂಟಲ್ಲಿ ಬರುವಂಥದ್ದು, ಬಿಲ್ಸ್ ರಿಸಿವೇಬಲ್ ಅಕೌಂಟಲ್ಲಿ ಬರುವುದಿಲ್ಲ. ರಿಟರ್ನ್ಸ್ ಔಟ್ವರ್ಡ್ಸ್ ಅಂತ ಹೇಳಿದರೆ ಪರ್ಚೇಸಸ್ ರಿಟರ್ನ್ಸ್ ಅಂತ ಹೇಳಿ ಅರ್ಥ. ಜರ್ನಲ್ ಎಂಟ್ರಿ ಹೇಗೆ ಆಗ್ತದೆ? ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ರಿಟರ್ನ್ಸ್ ಔಟ್ವರ್ಡ್ಸ್ ಅಂತೇಳಿ ಬರ್ತದೆ. ಇಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ನಾವು ಮಾಡಲಿಕ್ಕಿಲ್ಲ, ಒಂದೇ ಒಂದು ಟ್ರಾನ್ಸಾಕ್ಷನ್ ಕೊಟ್ಟದ್ದು ಕ್ರೆಡಿಟರ್ಸ್ ಅಕೌಂಟಿಗೆ ಸಂಬಂಧಿಸಿದ್ದು. ಆ ಸಂದರ್ಭದಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ಮಾಡಲಿಕ್ಕಿಲ್ಲ. ಸೊ ಯು ಕ್ಯಾನ್ ಇಗ್ನೋರ್ ದಿಸ್ ಐಟಮ್. ನೆಕ್ಸ್ಟ್, ಬಿಲ್ಸ್ ರಿಸಿವೇಬಲ್ ಡಿಸಾನರ್ಡ್. ಬಿಲ್ಸ್ ರಿಸಿವೇಬಲ್ ಡಿಸಾನರ್ ಆದದಕ್ಕೆ ಜರ್ನಲ್ ಎಂಟ್ರಿ ಈಸ್ ಟೋಟಲ್ ಡೆಟರ್ಸ್ ಅಕೌಂಟ್ ಡೆಟರ್ ಟು ಬಿಲ್ಸ್ ರಿಸಿವೇಬಲ್ ಅಂತೇಳಿ ಬರ್ತದೆ. ಬಿಲ್ಸ್ ರಿಸಿವೇಬಲ್ ರಿಸೀವ್ ಆಗುವಾಗ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಂತೇಳಿ ಬರ್ತದೆ. ಡಿಸಾನರ್ ಆದಾಗ ಅದನ್ನೇ ರಿವರ್ಸ್ ಮಾಡೋದು, ಟೋಟಲ್ ಡೆಟರ್ಸ್ ಅಕೌಂಟ್ ಡೆಟರ್ ಟು ಬಿಲ್ಸ್ ರಿಸಿವೇಬಲ್. ಸೊ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಟೋಟಲ್ ಡೆಟರ್ಸ್ ಅಕೌಂಟ್ 6,000 ಬರೀರಿ. ಬಿಲ್ಸ್ ರಿಸಿವೇಬಲ್ ಡಿಸಾನರ್ಡ್. ಇದಾದ ನಂತರ ಬಿಲ್ಸ್ ರಿಸಿವೇಬಲ್ಗೆ ಸಂಬಂಧಿಸಿದ ಹಾಗೆ ಬೇರೆ ಏನು ಇನ್ಫಾರ್ಮೇಷನ್ ಇದೆ ನೋಡಿ. ಕ್ಯಾಶ್ ಸೇಲ್ಸಿಗೆ ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಬಿಲ್ಸ್ ರಿಸಿವೇಬಲ್ ಅಕೌಂಟಲ್ಲಿ ಬರುವುದಿಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸಿವೇಬಲ್ ಕೊಟ್ಟಿದ್ದಾರೆ. ಡೆಟರ್ಸಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಟರ್ಸ್ ಅಕೌಂಟಲ್ಲಿ ಬರೀಬೇಕು. ಬಿಲ್ಸ್ ರಿಸಿವೇಬಲ್ ಇದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀರಿ. ಇಲ್ಲಿ ಬಿಲ್ಸ್ ರಿಸಿವೇಬಲ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 68,000. ನಾವು ನೋ ಅದರ್ ಐಟಮ್ಸ್ ಆರ್ ಗಿವನ್ ರಿಲೇಟಿಂಗ್ ಟು ಬಿಲ್ಸ್ ರಿಸಿವೇಬಲ್ ಅಕೌಂಟ್. ಬೇರೆ ಐಟಮ್ಸ್ ಇಲ್ಲ. ಸೊ ಟೋಟಲ್ ಮಾಡಿ. ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಯಾವ ಸೈಡ್ ಟೋಟಲ್ ಜಾಸ್ತಿ ಉಂಟು ಆ ಸೈಡ್ ಟೋಟಲ್ ಮಾಡಿ ಫಸ್ಟಿಗೆ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಇಸ್ 1,34,000 ಬರೀರಿ ಅದನ್ನು. ಅದೇ ಟೋಟಲನ್ನು ಡೆಬಿಟ್ ಸೈಡಲ್ಲಿ ಬರೀರಿ. ನಾವು ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಹಿಯರ್ ಯು ವಿಲ್ ಗೆಟ್ ಎ ಬ್ಯಾಲೆನ್ಸಿಂಗ್ ಫಿಗರ್ ಆಫ್ 1,05,000. ಇದೇನು? ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್. ಈ ವರ್ಷ ಇಷ್ಟು ಬಿಲ್ಸ್ ರಿಸೀವೇಬಲ್ ನಾವು ಡೆಟರ್ಸಿಂದ ರಿಸೀವ್ ಮಾಡಿದ್ದೇವೆ. ಸೊ ರೆಕಾರ್ಡ್ ಇಟ್ ಆಸ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಕೌಂಟ್. ಅಲ್ಲಿ ಬರೀರಿ ಬ್ಯಾಲೆನ್ಸಿಂಗ್ ಫಿಗರ್ ಬಿಲ್ಸ್ ರಿಸೀವೇಬಲ್ ರಿಸೀವ್ ಡ್ಯೂರಿಂಗ್ ದ ಇಯರ್ ಅಂತೇಳಿ. ಬ್ಯಾಲೆನ್ಸಿಂಗ್ ಫಿಗರ್ ಈಸ್ 1,05,000. ಇಷ್ಟಾದ ಮೇಲೆ ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವೇಬಲ್ ಇದೆ ಅಲ್ಲ, ಅದನ್ನು ನೆಕ್ಸ್ಟ್ ಪೀರಿಯಡಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರೀರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 68,000. ನಾವು ನೆಕ್ಸ್ಟ್ ಯು ವಿಲ್ ಪ್ರಿಪೇರ್ ಟೋಟಲ್ ಡೆಟರ್ಸ್ ಅಕೌಂಟ್ ಟು ಫೈಂಡ್ ಔಟ್ ಕ್ರೆಡಿಟ್ ಸೇಲ್ಸ್. ನಾವು ಡೆಟರ್ಸ್ ಅಕೌಂಟಿಗೆ ಸಂಬಂಧಿಸಿದ ಇನ್ಫಾರ್ಮೇಷನನ್ನು ಬರೀತಾ ಹೋಗಿ. ನೋಡಿ, ಓಪನಿಂಗ್ ವ್ಯಾಲ್ಯೂ ಆಫ್ ಡೆಟರ್ಸ್ ಕೊಟ್ಟಿದ್ದಾರೆ 90,000. ರೆಕಾರ್ಡ್ ಇಟ್ ಆನ್ ದ ಡೆಬಿಟ್ ಸೈಡ್. ಹಿಯರ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 90,000 ಡೆಟರ್ಸ್ ಅಕೌಂಟಲ್ಲಿ. ಅಸೆಟ್ ಅದು ಅಮೌಂಟ್ ಯಾರಿಂದಾದರೂ ಬರಲಿಕ್ಕಿದ್ರೆ ಅಸೆಟ್, ಅಮೌಂಟ್ ಯಾರಿಗಾದರೂ ಕೊಡಲಿಕ್ಕಿದ್ರೆ ಲಯಬಿಲಿಟಿ. ಹಾಗೆ ಬಿಲ್ಸ್ ರಿಸೀವೇಬಲ್ ಓಪನಿಂಗ್ ಬ್ಯಾಲೆನ್ಸ್ ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲಿ ಬರೆದಾಗಿದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 72,000. ರೆಕಾರ್ಡ್ ಇಟ್ ಆನ್ ದ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ 72,000.
ಈ ಪ್ರಾಬ್ಲಮಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಡೆಟರ್ಸಿಂದ ಬಂದ ಅಮೌಂಟ್ ಮಾತ್ರ ಕೊಟ್ಟಿದ್ದಾರೆ ನೋಡಿ, ಅದನ್ನು ಡೆಟರ್ಸ್ ಅಕೌಂಟಲ್ಲೇ ಬರೀಬೇಕು. ಬಿಲ್ಸ್ ರಿಸಿವೇಬಲ್ ಆ್ಯಂಡ್ ಕ್ಯಾಶ್ ಡ್ಯೂರಿಂಗ್ ದ ಇಯರ್, ಬಿಲ್ಸ್ ರಿಸಿವೇಬಲ್ ಅಕೌಂಟಲ್ಲಿ ಬರ್ದಾಗಿದೆ, ಡೆಟರ್ಸ್ ಅಕೌಂಟಲ್ಲಿ ಬರುವುದಿಲ್ಲ. ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 1200, ಜರ್ನಲ್ ಎಂಟ್ರೀಸ್ ಬ್ಯಾಡ್ ಡೆಟ್ಸ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಕೌಂಟ್, total debtors account credited by bad debts 1200, and thereafter see the question. Next item, after bad debts, returns inwards andre sales returns, journal entry is sales returns account debtor to total debtors account. So total debtors account credited by returns inwards ಅಥವಾ sales returns 2000. ಇದಾದ ನಂತರ ನೆಕ್ಸ್ಟ್ ಒನ್ ರಿಟರ್ನ್ಸ್ ಔಟ್ವರ್ಡ್ಸ್. ಆಗಲೇ ಹೇಳಿದೆ ನಾನು, ಇದು ಕ್ರೆಡಿಟರ್ಸ್ ಅಕೌಂಟಲ್ಲಿ ಬರುವಂಥ ಎಂಟ್ರಿ, ಇದು ಪರ್ಚೇಸಸ್ ರಿಟರ್ನ್ಸ್, ಇದು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಪರ್ಚೇಸಸ್ ರಿಟರ್ನ್ಸ್ ಅಂತೇಳಿ ಬರ್ತದೆ. ಆದರೆ ನಾವಿಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ಮಾಡ್ತಾ ಇಲ್ಲ, ಯಾಕೆಂದರೆ ಕ್ರೆಡಿಟರ್ಸ್ ಅಕೌಂಟಿಗೆ ಸಂಬಂಧಿಸಿದ ಬೇರೆ ಇನ್ಫಾರ್ಮೇಷನ್ ಯಾವುದು ಕೊಡಲಿಲ್ಲ ಪ್ರಾಬ್ಲಮಲ್ಲಿ. ಸೊ ಜಸ್ಟ್ ಇಗ್ನೋರ್ ಇಟ್. ಬಿಲ್ಸ್ ರಿಸೀವೇಬಲ್ ಡಿಸಾನರ್ಡ್, ಜರ್ನಲ್ ಎಂಟ್ರಿ ಈಸ್ ಟೋಟಲ್ ಡೆಟರ್ಸ್ ಅಕೌಂಟ್ ಡೆಟರ್ ಟು ಬಿಲ್ಸ್ ರಿಸೀವೇಬಲ್. ಬರೀರಿ ಇಲ್ಲಿ, ಟು ಬಿಲ್ಸ್ ರಿಸೀವೇಬಲ್, ಟೋಟಲ್ ಡೆಟರ್ಸ್ ಅಕೌಂಟ್ ಡೆಟರ್ ಟು ಬಿಲ್ಸ್ ರಿಸೀವೇಬಲ್ 6000, ಅದು ಬರ್ದಾಯಿತು. ನೆಕ್ಸ್ಟ್ ಒನ್ ಕ್ಯಾಶ್ ಸೇಲ್ಸ್, ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್, ಡೆಟರ್ಸ್ ಅಕೌಂಟಲ್ಲಿ ಬರುವುದಿಲ್ಲ. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ. ಡೆಟರ್ಸ್ ಅನ್ನು ಬರೀರಿ ಡೆಟರ್ಸ್ ಅಕೌಂಟಲ್ಲಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಲಾಸ್ಟಿಗೆ ಸ್ವಲ್ಪ ಸ್ಪೇಸ್ ಇಲ್ಲಿ ಲೀವ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀರಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 27,200. ಈಗ ನೀವು ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ನೋಡಬೇಕು. ಇಲ್ಲಿ ನೋಡಿ, ಲಾಸ್ಟ್ ಜರ್ನಲ್ ಎಂಟ್ರಿ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಕೌಂಟ್ ಅಂತೇಳಿ ಬರೆದಿದ್ದೀರಾ. ಈ ವರ್ಷ ನಾವು ಇಷ್ಟು ಬಿಲ್ಸ್ ರಿಸೀವೇಬಲನ್ನು ರಿಸೀವ್ ಮಾಡಿದ್ದೇವೆ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಕೌಂಟ್ 1,05,000. ಇದನ್ನೀಗ ನಾವು ಟ್ರಾನ್ಸ್ಫರ್ ಮಾಡಬೇಕು ಟೋಟಲ್ ಡೆಟರ್ಸ್ ಅಕೌಂಟಿಗೆ. ಸೊ ಟೋಟಲ್ ಡೆಟರ್ಸ್ ಅಕೌಂಟಲ್ಲಿ ಬರೀರಿ ಟೋಟಲ್ ಡೆಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಬಿಲ್ಸ್ ರಿಸೀವೇಬಲ್. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ಗಿಂತ ಮೊದಲಿನ ಐಟಮ್ ಆಗಿ ಬರೀಬೇಕು, ಅಲ್ಲಿ ಸ್ಪೇಸ್ ಲೀವ್ ಮಾಡಲಿಕ್ಕೆ ಹೇಳಿದ್ದೆ ನಾನಾಗ ನಿಮ್ಮ ಹತ್ರ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸಿಗಿಂತ ಮೊದಲು ಬರಬೇಕು, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆದ ಮೇಲೆ ಬರೆಯುವುದಲ್ಲ, ಅದಕ್ಕಿಂತ ಮೊದಲು ಬರೀರಿ ಬೈ ಬಿಲ್ಸ್ ರಿಸೀವೇಬಲ್. ಇದೇ ಪೋಸ್ಟಿಂಗ್ ಮಾಡಿದ್ದಷ್ಟೇ ನಾವು ಎಂಟ್ರಿಯನ್ನು, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಡೆಟರ್ಸ್ ಅಕೌಂಟ್, ಟೋಟಲ್ ಡೆಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಬಿಲ್ಸ್ ರಿಸೀವೇಬಲ್. ಅಮೌಂಟನ್ನು ಬರೀರಿ 1,05,000. ಬಿಲ್ಸ್ ರಿಸೀವೇಬಲ್ ರಿಸೀವ್ ಡ್ಯೂರಿಂಗ್ ದ ಇಯರ್ ಟ್ರಾನ್ಸ್ಫರ್ ಫ್ರಮ್ ವಿಚ್ ಅಕೌಂಟ್, ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಈಗ ಎಲ್ಲ ಐಟಮ್ಸ್ ಬರ್ದಾಯಿತು ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಂಥದ್ದು, ಡೆಟರ್ಸ್ ಅಕೌಂಟಿಗೆ ಸಂಬಂಧಿಸಿದ್ದು. ಟೋಟಲ್ ಮಾಡೋದು, ಟೋಟಲ್ ಡೆಟರ್ಸ್ ಅಕೌಂಟನ್ನು ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇರ್ತದೆ 2,07,400. ಸೇಮ್ ಟೋಟಲ್ ಯು ರೈಟ್ ಆನ್ ದ ಡೆಬಿಟ್ ಸೈಡ್ 2,07,400. ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಈಸ್ 1,11,400. ದಿಸ್ ಈಸ್ ನಥಿಂಗ್ ಬಟ್ ಕ್ರೆಡಿಟ್ ಸೇಲ್ಸ್. ಈ ಬ್ಯಾಲೆನ್ಸಿಂಗ್ ಫಿಗರನ್ನು ನಾವು ಕ್ರೆಡಿಟ್ ಸೇಲ್ಸ್ ಅಂತೇಳಿ ತಗೊಳ್ಬೇಕು. ಅಲ್ಲಿ ಬರೀರಿ ಟು ಕ್ರೆಡಿಟ್ ಸೇಲ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ನಂತರ ಇಲ್ಲಿ ಬಂದಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸನ್ನು ನೆಕ್ಸ್ಟ್ ಪೀರಿಯಡ್ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರೀರಿ 27,200. ಇದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಕೊಟ್ಟದನ್ನೇ ನಾವು ನೆಕ್ಸ್ಟ್ ಪೀರಿಯಡ್ಗೆ ಬರೆದ್ರೆ ಆಯಿತು. ನಾವು ಫೈಂಡ್ ಔಟ್ ಟೋಟಲ್ ಸೇಲ್ಸ್. ಟೋಟಲ್ ಸೇಲ್ಸ್ ಈಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಇಸ್ ಗಿವನ್ ಇನ್ ದ ಕ್ವಶನ್ 10,000, ಅದನ್ನು ಬರೀರಿ ಕ್ಯಾಶ್ ಸೇಲ್ಸ್ 10,000. And then credit sales, just now you have found out 1,11,400. ಬರೀರಿ ಅದನ್ನು. ಸೊ ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು 10,000 ಪ್ಲಸ್ 1,11,400, ದಟ್ ಈಸ್ ಈಕ್ವಲ್ ಟು 1,21,400. ದಟ್ಸ್ ಆಲ್. ಸೊ ಈ ಟೈಪಿನ ಪ್ರಾಬ್ಲಮ್ಸನ್ನು ಸಹ ನೀವು ಸರಿಯಾಗಿ ಕಲಿಬೇಕಾಗ್ತದೆ. 12 ಮಾರ್ಕ್ಸಿಗೆ ಕ್ವಶನ್ಸ್ ಬರ್ತದೆ ಈ ಟೈಪಿದು. ವೆನ್ ಕ್ರೆಡಿಟ್ ಸೇಲ್ಸ್ ಆರ್ ಮಿಸ್ಸಿಂಗ್ ಇನ್ ದ ಕ್ವಶನ್ ಆ್ಯಂಡ್ ವೆನ್ ಯು ಆರ್ ಆಸ್ಕ್ಡ್ ಟು ಪ್ರಿಪೇರ್, when you are asked to find out total sales, how do you find out total sales? Cash sales anyhow will be given in the question. Credit sales you will find out by preparing total debtors account, and then cash sales and credit sales must be added up to get total sales. Hope you have understood. So answer these questions in your notebook and try to answer similar types of questions from other sources. Okay, thank you students, have a very nice day.